ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಗೊತ್ತಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಡ್ಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮ್ಮ ಕೈ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ದು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅದು ಫೋಟೋ ಅಲ್ಲೂ ಸಹ ಇದೆ. ಅವಳ ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ಬಂದಾಗ ಅದು ಇರಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಾಗಾಗಿ ಅದು ಹೆಂಗೆ ಮಿಸ್ ಆಗುತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನೂ ಆನ್ಸರ್ ಇರಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡೋದು. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನೀವು ಅಂತ ಒಳಗಡೆ ಯಾರು ಇನ್ಚಾರ್ಜ್ ಇದ್ರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತೊಡಗಿದ್ದೀನಿ ಅದರಲ್ಲಿ ಇನ್ ಬಿಟ್ವೀನು ಈ ಹೆಣ್ಮಗು ಅವರು ಮಾನಸಿಕವಾಗಿ ಶಿ ಇಸ್ ಡ್ರಾಪ್ ವೆರಿ ಬ್ಯಾಡ್ಲಿ. ನಾವು ಭಾರಿ ಅವ್ರ ಕಷ್ಟದಲ್ಲಿರೋ ನೋಡಿದ್ದೀವಿ ಸೈಕಲಾಜಿಕಲಿ. ಅವರು ಈ ವಾಲೆ ಒಂದು ಸಿಕ್ಕರೆ ಸಾಕು ಸರ್, ನನಗೇನು ಚೈನಿಗೇನು ಏನು ಬೇಡ ಸರ್. ಅದು ನಾವು ಆದಷ್ಟು ಹಾಸ್ಪಿಟ್ಲಿಗೆ ಹೋದ್ವಿ, ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್, ಕಬನ್ ಪಾರ್ಕು ಎಲ್ಲ ಕಡೆ ಹೋಗಿದ್ದೀವಿ. ಆ್ಯಂಡ್ ಇಟ್ ಇಸ್ ನಾಟ್ ಬರ್ತಾ ಇಲ್ಲ. ಈ ಕೊನೆ ಹಂತವಾಗಿ ನಾವಿಲ್ಲಿ ಕಂಪ್ಲೇಂಟ್ ಕೊಡೋದು ಮಿಸ್ ಆಗಿದೆ. ಅದು ಇದೆ, ಫೋಟೋಸ್ ಇದೆ. ಬಾಡಿ ಒಳಕ್ಕೆ ಹೋಗುವಾಗ ಟಾಪ್ಸಿಗೆ ಹೋಗ್ತದೆ ಒಳಕ್ಕೆ, ಆ ಟೈಮಲ್ಲಿ ಇತ್ತು ಕಿವಿಯಲ್ಲಿ, ಬಟ್ ಹೊರಗೆ ಬಂದಾಗಿರಲಿಲ್ಲ. ಸೊ ಇಟ್ ಹಸ್ ಹ್ಯಾಪನ್ ಇನ್ಸೈಡ್ ಅನ್ನೋದು ಇದು ಅಲ್ಲಿ. ಆ್ಯಂಡ್ ಈಗ ಈ ಅಮ್ಮ ಈ DCM ಬಗ್ಗೆ ಕೇಳೋದು ನನಗೆ ಸಡನ್ನಾಗಿ ಅದು ಹಾಗೆ DCM ಸ್ಟೇಟ್ಮೆಂಟ್ ಮಾಡೋರು ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳೋದು ನನ್ಗೆ ಕೇಳೋರು, ಅಲ್ಲ ಸರ್ ಹಿಂಗೆ ಹೇಳಿದ್ಮೇಲೆ ನಾನು ಈ ಮಾರ್ಚರಿಯಲ್ಲಿ ಇದ್ದಾಗ ಮಾರ್ಚರಿಯಲ್ಲಿ ಕುಂತ್ಕೊಂಡು ನಮ್ಮ ತಾಯಿ ಹತ್ರ ಹೇಳ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಹೇಳಿದ್ದೀನಿ ಅಂತ ಹೇಳ್ತಾರಲ್ಲ, ಮಾರ್ಚರಿಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಅಂತ ಕೇಳೋದು. ದಟ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಯಾವ ಮಟ್ಟಕ್ಕೆ ನಾವು ಇಳಿತೀವಿ ಅಂತ ಹೇಳಿದ್ರೆ ಮಾರ್ಚರಿಯಲ್ಲಿ ಕೂತ್ಕೊಂಡು ನಾವು ಒಳ್ಳೆ ಟ್ರೀಟ್ಮೆಂಟ್ಗೆ ಹೇಳಿದ್ದೀನಿ ಅಂತ ಹೇಳ್ಕೊಂಡು ಮಾಧ್ಯಮದ ಮುಂದೆ ಹೇಳೋದು ಇಟ್ಸ್ ವೆರಿ ಒಂಥರ ವಿಪರ್ಯಾಸ. ಅದರಿಂದ